ಇವತ್ತು ಎರಡು ಬಡ್ಜೆಟ್ಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. 2023, 24 ಮತ್ತು 25 ಬಡ್ಜೆಟ್ಗಳನ್ನು ಮಂಡಿಸಿದ್ದಾರೆ. ಆ ಒಂದು ಬಡ್ಜೆಟ್ನಲ್ಲಿ ಎಲ್ಲೂ ಕೂಡ ಅದ್ರ ಬಗ್ಗೆ ಹಣ ಬಿಡುಗಡೆ ಮಾಡಿರೋದಾಗಲಿ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ಹೊರತು ಯಾವುದೇ ಒಂದು ಹಣವನ್ನು ನಿರ್ದಿಷ್ಟವಾದ ಹಣವನ್ನು ಕೂಡ ಅದರಲ್ಲಿ ಇಟ್ಟಿಲ್ಲ. ಎರಡನೇದಾಗಿ ಎತ್ತಿನ ಹೊಳೆ ಸಿದ್ದರಾಮಯ್ಯನವರೇ 2018ರಲ್ಲಿ ಆಡಳಿತಾತ್ಮಕವಾದ ಅನುಮೋದನೆಯನ್ನು ಕೊಟ್ಟದಂಥವ್ರು. ಅದನ್ನು ಎಷ್ಟು ಕಾಲಮಿತಿಯಲ್ಲಿ ನಾವು ಮುಗಿಸ್ತೇವೆ ಅಂತಲೂ ಕೂಡ ಅವರು ಸ್ಪಷ್ಟವಾಗಿ ಹೇಳಿಲ್ಲ. ಅದಕ್ಕೆ ಹಣನೂ ಕೂಡ ಇಷ್ಟು ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಹೋದ ಒಂದು ಬಡ್ಜೆಟ್ನಲ್ಲೂ ಕೂಡ ಎತ್ತಿನ ಹೊಳೆ ಬಗ್ಗೆ ಅವರು ಚಕಾರ ಎತ್ತಿಲ್ಲ. ಇವತ್ತು ಕೂಡ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಯಾವುದೇ ಒಂದು ಬಡ್ಜೆಟ್ನಲ್ಲಿ ವಿವರವಾದ ಒಂದು ಇದನ್ನು ಸಂಕ್ಷಿಪ್ತವಾಗಿ ತಿಳಿಸಿಲ್ಲ. ಅದರಿಂದ ಈ ಭಾಗದಲ್ಲಿ ನೀರಾವರಿ ಯೋಜನೆಗಾಗಲಿ ಮತ್ತು ಮೆಟ್ರೋ ಯೋಜನೆಗೆ ಆಗಲಿ ಅವರು ಏನು ಮಾತನ್ನು ಕೊಟ್ಟಿದ್ರು ಆ ಮಾತನ್ನು ಉಳಿಸ್ಕೊಂಡಿಲ್ಲ. ನನಗೆ ಗೊತ್ತಿರೋಂಗೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಬಡ್ಜೆಟನ್ನು ಮಂಡಿಸಿರೋವಂಥವ್ರು. ಸುಮಾರು 15 ಬಡ್ಜೆಟ್ಗಳನ್ನು ಮಂಡಿಸಿದ್ದಾರೆ. 15 ಇಂಥ ಒಂದು ಬಡ್ಜೆಟನ್ನು ಕರ್ನಾಟಕದಲ್ಲಿ ಮುಂದೆ ಯಾರು ಮಂಡಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಹಿಂದೆ ಅಂತೂ ಯಾರು ಮಂಡಿಸಿಲ್ಲ, ಮುಂದೆ ಮಂಡಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಆ ವಿಷಯದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅತಿ ಅನುಭವಿಯಾಗಿರುವಂಥ ಸಿದ್ದರಾಮಯ್ಯನವರು ಸುಮಾರು 2013ರಲ್ಲೂ ನಾನು ಶಾಸಕನಾಗಿದೆ, 13ರಿಂದ 18ರವರೆಗೂ ಸುಮಾರು 5 ಬಡ್ಜೆಟ್ಗಳನ್ನು ಕೂಡ ನಾನು ನೋಡಿದ್ದೆ. ಆದರೆ ಎಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ಅವರು ಟೀಕೆ ಮಾಡ್ತಿರಲಿಲ್ಲ. ಆದರೆ ಇವತ್ತು ಪ್ರತಿಯೊಂದು ವಿಷಯದಲ್ಲೂ ಕೂಡ ರಾಜ್ಯಪಾಲರ ಭಾಷಣ ತಗೊಂಡ್ರು ಟೀಕೆ ಮಾಡ್ತಾರೆ, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಾರೆ. ಬಡ್ಜೆಟಲ್ಲಿ ಮಂಡನೆಯನ್ನು ಮಾಡಬೇಕಾದ್ರೂ ಕೂಡ ಬಡ್ಜೆಟನ್ನು ಕೂಡ ರಾಜ್ಯದ ಮುಂದೆ ಇಡಬೇಕಾದ್ರೂ ಕೂಡ ಸುಮಾರು ಒಂದು 40 ಸಲ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ 2013ರಿಂದ 18ರಲ್ಲಿ ಇದ್ದಂಥ ಹಣಕಾಸಿನ ಸ್ಥಿತಿ ಇವತ್ತು ರಾಜ್ಯದಲ್ಲಿ ಇಲ್ಲ ಅಂತೇಳಿ ನಮ್ಮೆಲ್ಲರಿಗೂ ಅನಿಸ್ತಾ ಇದೆ. ಅದರಿಂದ ಕೇಂದ್ರ ಸರ್ಕಾರವನ್ನು ಯಾವಾಗಲೂ ದೂಷಣೆ ಮಾಡ್ತಾ ಇದ್ದಾರೆ. ಆಮೇಲೆ ಆ ಬಿಟ್ಟಿ ಗ್ಯಾರಂಟಿಗಳ ಬಗ್ಗೆ ಅವರು ಯಾವಾಗಲೂ ಕೂಡ ವಿಶ್ವದಲ್ಲಿ ಅತ್ಯಂತ ಒಳ್ಳೆಯ ಒಂದು ಇದು ಯೋಜನೆ ಅಂದರೆ ಭಾಗ್ಯಗಳು ಅಂತೇಳಿ ಹೇಳ್ತಾರೆ. ನಮಗೆ ಭಾಗ್ಯದ ಬಗ್ಗೆ ಯಾವುದೇ ಒಂದು ತಕರಾರಿಲ್ಲ. ಸಿದ್ದರಾಮಯ್ಯನವರು 5 ಭಾಗ್ಯಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಆದರೆ ಆ ಭಾಗ್ಯದವನ್ನು ಕೊಟ್ಟ ಮೇಲೆ ಕರ್ನಾಟಕ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಹೇಗಿದೆ? ಅವರೇ ಕಾಂಗ್ರೆಸ್ಸಿನ ಶಾಸಕರೊಬ್ಬರು ಹೇಳ್ತಾರೆ, ಅಲ್ಲಮ್ಮ ಕಲಬುರಗಿಯ ಗ್ರಾಮಾಂತರ ಶಾಸಕರು ಹೇಳ್ತಾರೆ, ಬರೀ ಭಾಗ್ಯಗಳು ಕೊಟ್ಟರೆ ಜನಗಳು ನಮ್ಮನ್ನು ಬಿಡ್ತಾರಾ? ರಸ್ತೆನ ಕೇಳ್ತಾರೆ, ಅಭಿವೃದ್ಧಿಯನ್ನು ಕೇಳ್ತಾರೆ, ಹೊಲಗಳಿಗೆ ನೀರು ಉಣಿಸಬೇಕು ಅಂತ ಹೇಳ್ತಾರೆ, ನೀರಾವರಿ ಯೋಜನೆಗಳಾಗಬೇಕು ಅಂತ ಹೇಳ್ತಾರೆ, ಬಸ್ಗಳು ಟ್ರಾನ್ಸ್ಪೋರ್ಟೇಷನ್ ಆಗಬೇಕು ಅಂತ ಹೇಳ್ತಾರೆ, ವಿದ್ಯುತ್ತಿನ ಟ್ರಾನ್ಸ್ಫಾರ್ಮರ್ಗಳು ಅಳವಡಿಸಬೇಕು ಅಂತ ಹೇಳ್ತಾರೆ, KEB ಬೆಸ್ಕಾಂ ಸ್ಟೇಷನ್ಗಳು KPTCL ಸ್ಟೇಷನ್ಗಳಾಗಬೇಕು ಅಂತ ಹೇಳ್ತಾರೆ, ಶಾಲೆಗಳಾಗಬೇಕು ನಮ್ಮ ಹಳ್ಳಿಗಳಲ್ಲಿ ಅಂತ ಹೇಳ್ತಾರೆ. ಆದರೆ ಯಾವುದಕ್ಕೂ ₹1 ಹಣ ಕೊಟ್ಟಿಲ್ಲ. ನಾವು ಮುಖ ತೋರಿಸ್ಕೊಂಡು ಕ್ಷೇತ್ರದಲ್ಲಿ ಓಡಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನವನ್ನು ವೀರೇಂದ್ರ ಪಾಟೀಲ್ ನಂತರ ಇವರಿಗೆ ಸಿದ್ದರಾಮಯ್ಯನವರಿಗೆ ಇಷ್ಟು ಸ್ಥಾನವನ್ನು 136 ಸ್ಥಾನವನ್ನು ಕೊಟ್ಟಿರುವಂಥದ್ದು ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ಜನ ಗೆದ್ದಿರಲಿಲ್ಲ. ವೀರೇಂದ್ರ ಪಾಟೀಲ್ ನಂತರ ಮುಖ್ಯಮಂತ್ರಿ ಆಗಿರೋರು. ಇವತ್ತು ಇವರು ಮುಖ್ಯಮಂತ್ರಿ ಆದಮೇಲೆ ಒಂದು ಕಡೆ ಡಿಫಿಷಿಯೇಟ್ ಬಡ್ಜೆಟನ್ನು ಮಂಡಿಸ್ತಾರೆ. ಹೋದ ಒಂದು ಬಡ್ಜೆಟ್ನಲ್ಲೂ ಕೂಡ ಅವರು 13,000 ಕೋತಾ ಬಡ್ಜೆಟನ್ನು ಮಂಡಿಸಿದರು. ಇವತ್ತು ಕೂಡ ಒಂದು ಡಿಫಿಷಿಯೇಟ್ ಬಡ್ಜೆಟನ್ನು ಮಂಡಿಸಿದ್ದಾರೆ. ನಾನು ಸಿದ್ದರಾಮಯ್ಯನವರಿಗೆ ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ನೀವು ಡಿಫಿಷಿಯೇಟ್ ಬಡ್ಜೆಟನ್ನು ಮಂಡಿಸಿದ್ದೀರಾ, ಎಷ್ಟು ಜನ ಕ್ಯಾಬಿನೆಟ್ ರ್ಯಾಂಕ್ಗಳನ್ನು ಹುದ್ದೆಯನ್ನು ಕೊಟ್ಟಿದ್ದೀರಾ? 34 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದರೆ ಇನ್ನು 100 ಜನಕ್ಕೆ 134 ಜನ ಶಾಸಕರಲ್ಲಿ 135 ಶಾಸಕರಲ್ಲಿ ಸುಮಾರು 100 ಜನಕ್ಕೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ನಮ್ಮ ಕ್ಷೇತ್ರಕ್ಕೆ ಇವತ್ತು ₹1 ಹಣ ಸಿಗ್ತಿಲ್ಲ, ಒಂದು ರಸ್ತೆ ಮಾಡೋದಕ್ಕೆ ಹಣ ಬಿಡುಗಡೆ ಮಾಡ್ತಿಲ್ಲ. ಇವತ್ತು ತೀವ್ರ ಬರಗಾಲವನ್ನು ಎದುರಿಸ್ತಾ ಇದೆ ರಾಜ್ಯ ಸರ್ಕಾರ. 224 ಕ್ಷೇತ್ರದಲ್ಲಿ ಬರಗಾಲ ಇದೆ. ರಾಜ್ಯ ಸರ್ಕಾರಕ್ಕೆ ಇವತ್ತು ಹಣ ಕೊಟ್ಟಿರೋದು ಎಷ್ಟಪ್ಪ ಅಂತ ಹೇಳಿದ್ರೆ ಕೇವಲ 600 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಒಂದು ₹6,000 ಹಣ ಕೊಟ್ಟಿದ್ರು ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ. ಅಟ್ಲೀಸ್ಟ್ ಒಂದು ₹6,000 ಹಣ ಕೊಟ್ಟು ಕೇಂದ್ರ ಸರ್ಕಾರವನ್ನು ಕೇಳಿದರೆ ನಾನು ಒಪ್ತಾ ಇದ್ದೆ. ಇವತ್ತು ರಾಜ್ಯದಲ್ಲಿ ಬರಗಾಲದಲ್ಲಿ 18,000 ಕೋಟಿ ಇವತ್ತು ಲಾಸ್ ಆಗಿದೆ ಅಂತ ಹೇಳ್ತಾರೆ. ಇವತ್ತು ನಮ್ಮ ಬರಗಾಲದಿಂದ ರೈತರುಗಳಿಗೆ ಬೆಳೆ ನಷ್ಟ ಇರ್ಬೋದು, ಎಲ್ಲವೂ ನಷ್ಟಗಳನ್ನು ಸೇರಿಸಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರೋ ವರದಿಯಲ್ಲಿ ಅವರು ಹೇಳಿದ್ದಾರೆ 18,000 ಕೋಟಿ ಲಾಸ್ ಆಗಿದೆ ಅಂತ. ಆದರೆ ಕೊಟ್ಟಿದ್ದೆಷ್ಟು? ನೀವು ನಿಮ್ಮ ಹಣಕಾಸು ಸುಭದ್ರವಾಗಿದ್ದರೆ ಯಾಕೆ 600 ಕೋಟಿ ಕೊಡ್ತಿದ್ರಿ?
ಇವತ್ತು ರೈತರಲ್ಲಿ ಇವತ್ತು ಸುಮಾರು 100 ಜನ ಇಂಥ ಒಂದು ಬರಗಾಲದಲ್ಲೂ ಕೂಡ ಇವತ್ತು ಕೇಂದ್ರದ ರಾಜ್ಯದ ಸಂಪುಟ ದರ್ಜೆಯಾಗಿ ಸುಮಾರು 100 ಜನರನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ. 135 ಜನಕ್ಕೆ 100 ಜನಕ್ಕೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ, ಸಲಹೆಗಾರನ್ನು ಕೊಟ್ಟಿದ್ದಾರೆ. ಹಣ ಎಲ್ಲಿದೆ ನಿಮಗೆ? ಇಷ್ಟು ಜನ ಇಟ್ಕೊಂಡ್ರೆ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ? ಹಣಕಾಸಿನ ಪರಿಸ್ಥಿತಿ. ಒಂದು ರಸ್ತೆ ಇಲ್ಲ, ಬರಗಾಲದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಬೋರ್ವೆಲ್ ಹಾಕೋದಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ. ಇವತ್ತು ತಾಲೂಕಲ್ಲಿ 50 ಹಳ್ಳಿಗಳಿಗೆ ನೀರಿಲ್ಲ. ನಮಗೆ ನಾವು ವಿನಂತಿ ಮಾಡಿ DC ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ ಬರೀ ರೀಬೋರ್ ಮಾಡೋದಕ್ಕೆ ಹಣ ಕೊಟ್ಟಿದ್ದಾರೆ, ಡ್ರಿಲ್ಲಿಂಗ್ ಮಾಡೋಕ್ಕೆ ಹೊಸ ಬೋರ್ವೆಲ್ಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಸುಮಾರು 50 ಹಳ್ಳಿಗಳಲ್ಲಿ ನನಗೆ ವಿನಂತಿ ಬಂದಿದೆ, ನಮಗೆ ಕುಡಿಯೋ ನೀರಿಲ್ಲ ಅಂತೇಳಿ. ಅವ್ರದ್ದೇ ಆದ ಹಣಕಾಸಿನ ಒಬ್ಬ ನಿರ್ವಹಣೆ ಮಾಡೋಕ್ಕೆ ಹಾಕಿರೋಂಥ ಒಬ್ಬರು ಅವರ ಸಲಹೆಗಾರನಾಗಿ ಇಟ್ಕೊಂಡಿದ್ದಾರೆ, ಆರ್ಥಿಕ ಸಲಹೆಗಾರನಾಗಿ. ಯಾರೋ ಅವರು ನಮ್ಮ 6 ಬಾರಿ ಶಾಸಕರಾಗಿ ಮಂತ್ರಿ ಆಗಿಲ್ಲ ಅಂತ ಕಾಗದ ಬರು BR ಪಾಟೀಲ್ ಒಬ್ಬರನ್ನ, ಇನ್ನೊಬ್ಬರನ್ನ ಏನು ಅವ್ರ ಹೆಸರು, ನಮ್ಮ ರಾಯರೆಡ್ಡಿಯವರು ಹಣಕಾಸಿನ ನಿರ್ವಹಣೆ ಮಾಡೋದಕ್ಕೆ ಸಲಹೆಗಾರರು. ಅವರೇ ಹೇಳ್ತಾರೆ ಸಿದ್ದರಾಮಯ್ಯನವ್ರ ಬಡ್ಜೆಟು ಟ್ರಸ್ಸಲ್ಲಿದೆ, ಅಂದರೆ ಟ್ರಸ್ಟಿನ ಒತ್ತಡದಲ್ಲಿದೆ, ಅಂದರೆ ಹಣ ಇಲ್ಲ ಸರ್ಕಾರದಲ್ಲಿ ಅಂತೇಳಿ. ಇವತ್ತು ನಾನು ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡೋದಿಷ್ಟೇ, ನಿಮಗೆ 100 ಜನ ಬೇಕಿತ್ತ ಕ್ಯಾಬಿನೆಟ್ ದರ್ಜೆಯವರು, ಈಗ 56 ಜನನ್ನ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ ಅಂತೇಳಿ ಇವಾಗ 54 ಜನನ್ನ ನೀವು ಕಾಂಗ್ರೆಸ್ ಕಾರ್ಯಕರ್ತನ ಚೇರ್ಮನ್ ಆಗಿ ಮಾಡಿದ್ದೀರಾ. ಎಲ್ಲಿ ಹಣ ಇದೆ ನಿಮಗೆ? ಅಂದರೆ ಈ ರಾಜ್ಯವನ್ನು ಏನು ಮಾಡೋಕ್ಕೆ ನೀವು ಹೊರಟಿದ್ದೀರಾ ಅಂತೇಳಿ. ಪಾರ್ಲಿಮೆಂಟಲ್ಲಿ ಯಾವಾಗಲೂ ಕೂಡ ಕೇಂದ್ರ ಸರ್ಕಾರವನ್ನು ನೀವು ಟೀಕೆ ಮಾಡ್ತೀರಲ್ಲ, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋಕ್ಕೆ ನಿಮ್ಮ ನೈತಿಕತೆ ಏನಿದೆ? ಇವತ್ತು ಎಷ್ಟು ಹಣ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ರೈಲ್ವೆ ಯೋಜನೆ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ನೀರಾವರಿ ಯೋಜನೆಗಳಿಗಿರ್ಬೋದು, ಪ್ರಧಾನಮಂತ್ರಿ ಯೋಜನೆ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಮನೆಗಳನ್ನು ಕೊಡುವಂಥದ್ದು ಇರ್ಬೋದು, ಎಲ್ಲ ಯೋಜನೆಗಳಲ್ಲೂ ಕೂಡ ಕೇಂದ್ರ ಸರ್ಕಾರ ನಿಮಗೆ ಜಲಜೀವನ್ ಮಿಷನ್ ಇರ್ಬೋದು, ಜನ ಕಲ್ಯಾಣಕ್ಕಾಗಿ ಸಾಕಷ್ಟು ಹಣವನ್ನು ಇವತ್ತು ಕೇಂದ್ರ ಸರ್ಕಾರ 50% ಏನು ಕೊಡ್ತಾ ಇದೆ, ಅವೆಲ್ಲ ಕೇಂದ್ರ ಸರ್ಕಾರದ ಹಣ ಅಲ್ವಾ? ಯಾಕೆ ನೀವು ಇವತ್ತು ಸಿದ್ದರಾಮಯ್ಯನವರು 2013ರಿಂದ 18 ಸಿದ್ದರಾಮಯ್ಯ ಆಗಿಲ್ಲ? ಇದನ್ನು ನಾನು ಹೇಳ್ತಿಲ್ಲ, ಅವ್ರದ್ದೇ ಶಾಸಕರು ಹೇಳಿದ್ದಾರೆ, ರಾಯರೆಡ್ಡಿಯವರು ಹೇಳಿದ್ದಾರೆ, BR ಪಾಟೀಲ್ ಹೇಳಿದ್ದಾರೆ. ಇವತ್ತು ಶಾಸಕರಿಗೆ ಎದುರ್ಕೊಂಡು ಬದುಕುವಂಥ ಪರಿಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ಬಂದಿದೆ. ಅದಕ್ಕೆ 150 ಜನ 100 ಜನನ ಶಾಸಕರನ್ನ ಇವತ್ತು ಕ್ಯಾಬಿನೆಟ್ ದರ್ಜೆ ಕೊಟ್ಟು ಕುಣಿಸಿದ್ದಾರೆ. ಅಲ್ಲಿರುವಂಥ ಶಾಸಕರನ್ನ ಹಿಂದೆ ಇದ್ದಂಥ ಶಕ್ತಿ ಸಿದ್ದರಾಮಯ್ಯನವ್ರಿಗೆ ಒಟ್ಟೋಗಿದೆ. ಇವತ್ತು ಸಿದ್ದರಾಮಯ್ಯನವ್ರು ನಿರ್ಧಾರ ಮಾಡಿದ್ದಾರೆ, ನಾನು ಮುಂದೆ ಇನ್ನು MLAನೂ ಆಗಲ್ಲ, ಮುಖ್ಯಮಂತ್ರಿನೂ ಆಗಲ್ಲ, ಎಷ್ಟು ದಿನ ಇರ್ತೀನೋ ಅಷ್ಟನ್ನು ಕೂಡ ಮುಗಿಸಿ ಕಾಂಗ್ರೆಸ್ಸಿನ ಹೋಗಬೇಕು ಅಂತೇಳಿ. ಅಂದರೆ ಈ ಹಣಕಾಸಿನ ಒಂದು ವ್ಯವಸ್ಥೆ ಹಾಳು ಮಾಡೋದ್ರೆ ಮುಂದೆ ಕಾಂಗ್ರೆಸ್ನಲ್ಲಿ ಯಾರೂ ಮುಖ್ಯಮಂತ್ರಿ ಆಗಬಾರ್ದು, ನಾನೇ ಕೊನೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅವರ ಇಚ್ಛೆ ಇದೆ ಅಂತ ಅನಿಸುತ್ತೆ. ಇವತ್ತು ನೋಡಿ ನೀರಾವರಿ ವಿಷಯಕ್ಕೆ ಬಂದರೆ ನಿನ್ನೆ ಒಂದು ಲಿಂಚ್ ಕ್ಯಾನಲ್ ಮಾಡಿದ್ದಾರೆ ಉದ್ಘಾಟನೆನ. ಇದೇ ಕಾಂಗ್ರೆಸ್ಸಿನ ನಮ್ಮ ಬಸವರಾಜ ಬೊಮ್ಮಾಯಿಯವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಚುನಾವಣೆಗೋಸ್ಕರ 2022ರಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡ್ತಾರೆ ಕಾಂಗ್ರೆಸ್ನವರು. ಯಾವ ಪಾದಯಾತ್ರೆ ಅಂತ ಹೇಳಿದ್ರೆ ಅಲ್ಲಿ ಮೇಕೆದಾಟು ಯೋಜನೆ ಆಗಬೇಕು ಅಂತ ಹೇಳಿ. ಕರೋನಾ ಸಂದರ್ಭದಲ್ಲಿ ಒಂದು ಕಂಡೀಷನ್ ಇರುತ್ತೆ, ಯಾರು ಕೂಡ 5 ಜನದ ಮೇಲೆ ಸೇರಬಾರ್ದು ಅಂತ. ಸಿದ್ದರಾಮಯ್ಯನವರು ಸಾವಿರಾರು ಜನ ಕಾರ್ಯಕರ್ತರೊಂದಿಗೆ DK ಶಿವಕುಮಾರ್ ಅವರದ್ದು ರಾಜ್ಯಾಧ್ಯಕ್ಷರಾಗಿ ಇಬ್ಬರು ಕೂಡ ಪಾದಯಾತ್ರೆ ಮಾಡ್ತಾರೆ. ಬಿಸಿಲಲ್ಲಿ ಕರಿ ಗ್ಲಾಸ್ ಹಾಕ್ಕೊಂಡು, ಟೋಪಿ ಹಾಕ್ಕೊಂಡು, ಮಾಸ್ಕ್ ಹಾಕ್ಕೊಂಡು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಸುಮಾರು 140 ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ತಾರೆ. 140 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದಂಥವ್ರು ಅವತ್ತು ರಾಜ್ಯ ಸರ್ಕಾರಕ್ಕೆ ಅವ್ರು ಹೇಳ್ತಾರೆ, ಬೊಮ್ಮಾಯಿಯವರು ಬಡ್ಜೆಟಲ್ಲಿ 5,000 ಕೋಟಿ ಕೊಡಬೇಕು ಮೇಕೆದಾಟಿಗೆ ಅಂತೇಳಿ. ಏನು ಸಿದ್ದರಾಮಯ್ಯನವರು 2 ಬಡ್ಜೆಟ್ ಮಂಡನೆ ಮಾಡಿದ್ರಿ ನೀವು? 2023, 24 ಮಾಡಿದ್ರಿ, 24, 25 ಮಾಡಿದ್ರಿ. ಯಾಕೆ DK ಶಿವಕುಮಾರ್ ಅವ್ರಿಗೆ ಜ್ಞಾಪಕ ಬರಲಿಲ್ವಾ? ರಾಮನಗರ ಜಿಲ್ಲೆಯಲ್ಲಿ ಓಟ್ ಹಾಕ್ಸ್ಕೊಂಡಾಗ ಜ್ಞಾಪಕ ಬರಲಿಲ್ವಾ? ಮಾಗಡಿ ಜನದ ಹತ್ರ ಓಟ್ ಹಾಕ್ಸ್ಕೊಂಡಾಗ DK ಸುರೇಶ್ ಅವ್ರಿಗೆ ಜ್ಞಾಪಕ ಬರಲಿಲ್ವಾ? ಇವತ್ತು ತುಮಕೂರು ಲಿಂಕ್ ಕ್ಯಾನಲಿಂದ ಮಾಗಡಿಗೆ ನೀರು ತೊಗೊಂಡು ಹೋಗುವಂಥ ಪರಿಸ್ಥಿತಿ ಯಾಕೆ ಬರ್ತಿತ್ತು? 5,000 ಕೋಟಿಗೆ ನೀವು 500 ಕೋಟಿ ಇಡಬೇಕಾಗಿತ್ತು. 1 ರೂಪಾಯಿ ಹಣ ಇಡಲಿಲ್ಲ, 2 ಬಡ್ಜೆಟ್ ಆಯಿತು. ಇದೆಲ್ಲವೂ ರಾಜಕೀಯದ ದುರುದ್ದೇಶದಿಂದ ತುಮಕೂರು ಜಿಲ್ಲೆಗೆ ನೀರಿಲ್ಲ. ನಾನು ಪರಮೇಶ್ವರರಿಗೆ ವಿನಂತಿ ಮಾಡ್ತೇನೆ, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹೇಳಿದ್ದೀರಾ, ಇನ್ನೂ ತುಮಕೂರಿಗೆ ಒಳ್ಳೆಯ ಕೆಲಸ ಆಗಬೇಕು ಅಂತ